GPR ಬಡಾವಣೆಯಲ್ಲಿ ಸುಮಾರು 580 ಸೈಟ್ ಇದೆ. ಮತ್ತು CA ಮತ್ತು ಪಾರ್ಕ್ಗಳಲ್ಲಿ ಅನಧಿಕೃತವಾಗಿ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ. SV ಬಾಬುಯವರು ಭೂ ಮಾಫಿಯಾ ಕಳ್ಳ ಅಂತ ಹೇಳ್ಬೋದು. ಇದರಲ್ಲಿ ಪಾರ್ಕ್ ಜಾಗ ಇದು. ಈ ಪಾರ್ಕ್ ಜಾಗನ ಮಾರಾಟ ಮಾಡಿದ್ದಾರೆ. ಪಂಚಾಯಿತಿಯಲ್ಲಿ ಖಾತೆ ಸಮೇತ ಕೊಟ್ಟಿದ್ದಾರೆ. ಬಿ ಖಾತಾ ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ನಾನು ಅವ್ರನ್ನ SV ಬಾಬು ಅವ್ರನ್ನ ಕ್ವಶನ್ ಮಾಡಿದ್ದಕ್ಕೆ ಅವರು ನನ್ನ ಮೇಲೆ FIR ಸಮೇತ ಹಾಕಿದರು. ಅವರು ಈ ಚಂದಾಪುರದಲ್ಲಂತೂ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಯಾರಾದರೂ ಅವ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಹೋದರೆ ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡ್ತಾರೆ. ಬೆಂಗಳೂರು ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವಂತಹ ನಗರ. ಈ ಒಂದು ನಗರಕ್ಕೆ ದೇಶದ ವಿವಿಧ ಭಾಗಗಳಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಜನ ಬಂದು ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳಲು ಬರ್ತಾ ಇದ್ದಾರೆ. ಹಾಗಾಗಿ ಆ ಜನರಿಗಾಗಿಯೇ ಇಲ್ಲಿ ಬೆಂಗಳೂರು ಸುತ್ತಮುತ್ತಲು ಬಡಾವಣೆಗಳು ಯಥೇಚ್ಛವಾಗಿ ನಿರ್ಮಾಣಗೊಳ್ತಾ ಇದೆ. ಅದರಲ್ಲಿ ಕೆಲವೊಂದು ಬಡಾವಣೆಗಳಲ್ಲಂತೂ ಅಕ್ರಮಗಳು ಹೇಳತೀರದು. ಇನ್ನು ಈ ಡೆವಲಪರ್ಗಳು, ಬಿಲ್ಡರ್ಗಳು ಯಾವ ಒಂದು ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾರೆ ಅವುಗಳನ್ನ BMRDA ಅಂತ ಪ್ರಾಧಿಕಾರಗಳಿಂದ ಅನುಮತಿಯನ್ನು ಕೂಡ ಪಡ್ಕೊಳ್ತಾರೆ. ಬಡಾವಣೆಗಳನ್ನ ನಿರ್ಮಾಣ ಮಾಡುವಾಗ ಸಾರ್ವಜನಿಕ ಉಪಯೋಗಕ್ಕಾಗಿ ಅಂತೇಳಿ CA ನಿವೇಶನಗಳನ್ನ ಕಾದಿರಿಸ್ತಾರೆ. ಅದೇ ರೀತಿಯಾಗಿ ಪಾರ್ಕ್ಗಳಿಗೆ ಕಾದಿರಿಸ್ತಾರೆ. ಹಾಗೆ ಅಲ್ಲಿ ಕ್ಲಬ್ ಹೌಸ್ಗಳಿಗೆ ಕಾದಿರಿಸ್ತಾರೆ. ಅದು ನೆಪ ಮಾತ್ರಕ್ಕ ಎನ್ನುವಂತಹ ಅನುಮಾನಗಳು ಈಗಿನ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಗೊತ್ತಾಗತ್ತೆ. ಒಂದು ತಲೆಮಾರು ಕಳೆದರೆ ಸಾಕು ಆ ಒಂದು CA ಜಾಗಗಳನ್ನ ನುಂಗು ಹಾಕುವಂತಹ ವ್ಯವಸ್ಥಿತವಾದಂತಹ ಸಂಚುಗಳನ್ನ ಈ ಒಂದು ಬಿಲ್ಡರ್ಗಳು ಮಾಡ್ತಾರೆ ಅನ್ನೋದಕ್ಕೆ ಇದೀಗ ಸಾಕ್ಷಿಯೇ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ GPR ಬಡಾವಣೆ. ಈ ಒಂದು ಬಡಾವಣೆಯನ್ನ ಚಿತ್ರ ನಿರ್ಮಾಪಕರು, ಬಿಲ್ಡರ್ ಆಗಿದ್ದಂತಹ SV ಬಾಬುರವರು ನಿರ್ಮಾಣ ಮಾಡಿದ್ರು. ಈ ಒಂದು ಬಡಾವಣೆ BMRDA ಅಪ್ರೂವ್ಡ್ ಬಡಾವಣೆ ಆಗಿದೆ. ಈ ಒಂದು ಬಡಾವಣೆಯಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಪಾರ್ಕ್, ಆಟದ ಮೈದಾನ ಹಾಗೆ ರಸ್ತೆಗಳಿಗಾಗಿ ಮೀಸಲಿಟ್ಟಂತಹ ಜಾಗಗಳು ಈಗ ಕಣ್ಮುಚ್ಚಿ ತೆರೆಯೋದ್ರ ಒಳಗಡೆ ವ್ಯವಸ್ಥಿತವಾಗಿ ಅವುಗಳನ್ನ ಕಬಳಿಸಲು ಮುಂದಾಗಿದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಇಲ್ಲಿನ ನಿವಾಸಿ ಹಾಗೂ ಚಂದಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಕೃಷ್ಣಮೂರ್ತಿ ನೇರವಾಗಿ SV ಬಾಬುರವರ ವಿರುದ್ಧ ಮಾಡ್ತಿದ್ದಾರೆ. GPR ಬಡಾವಣೆಯ ಅಲ್ಲಿ ಇವತ್ತು ಒಂದು ಅಕ್ರಮ CA ಮತ್ತು ಪಾರ್ಕ್ ಸೈಟ್ಗಳು ಅಕ್ರಮವಾಗಿ ಬಿಲ್ಡರ್ಗಳಾದರೂ ಮಾರಾಟ ಮಾಡಿಕೊಂಡು ಅಲ್ಲೇ ಬಿಲ್ಡಿಂಗ್ಗಳು ಕಟ್ಟಿ ಪ್ರೈವೇಟ್ ಸ್ಕೂಲ್ಗಳನ್ನ ಮಾಡೋಕ್ಕೆ ಹೊರಟಿದ್ದಾರೆ. ಅದ್ರ ಸಂಬಂಧಪಟ್ಟಂಗೆ ಚಂದಾಪುರ ಗ್ರಾಮದ ಪುರಸಭೆ ಅಧಿಕಾರಿಗಳಿಗೂ ಮತ್ತು BMRDA ಅಧಿಕಾರಿಗಳಿಗೂ ನಾವು ಈ ಹಿಂದೆ ಲೆಟರ್ಗಳನ್ನ ಕೊಟ್ಟಿದ್ವಿ. ಈ ಥರ ಚಂದಾಪುರ ಗ್ರಾಮದ GPR ಬಡಾವಣೆಯಲ್ಲಿ ಪಾರ್ಕು ಮತ್ತು CA ಜಾಗಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ. ಮತ್ತು CA ಮತ್ತು ಪಾರ್ಕ್ಗಳಲ್ಲಿ ಅನಧಿಕೃತವಾಗಿ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ ಅಂತ KB ಅವ್ರಿಗೂ ಹೇಳಿದ್ದೀವಿ, BMRDAಲ್ಲೂ ಹೇಳಿದ್ದೀವಿ, ಮತ್ತು ಮುನ್ಸಿಪಾಲ್ಟಿಗೂ ಅಧಿಕಾರಿಗಳಿಗೂ ಹೇಳಿದ್ದೀವಿ. ಇದರಲ್ಲಿ ಮುನ್ಸಿಪಾಲ್ಟಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಮುನ್ಸಿಪಾಲ್ಟಿ ಅಧಿಕಾರಿಗಳು ಏನೇ ಹೇಳಿದ್ರು ಅವರು ಖಾತೆ ಸೆಕ್ಷನ್ ಒಂದು ಬಿಟ್ಟರೆ ಬೇರೆ ಏನೂ ಮಾಡ್ತಾಯಿಲ್ಲ. ಅವರು ಏನೇ ಗೌರ್ಮೆಂಟ್ ಜಾಗದಲ್ಲಿ, ರಸ್ತೆಯಲ್ಲಿ, ಪಾರ್ಕಲ್ಲಿ ಎಲ್ಲೇ ಬಿಲ್ಡಿಂಗ್ಗಳು ಕೊಟ್ಟರು ಅವ್ರಿಗೇನು ಅವಶ್ಯಕತೆ ಇಲ್ಲ, ಅವ್ರಿಗೇನು ದುಡ್ಡು ಬೇಕು. ಈ ರೀತಿಯಾಗಿ ಈ ಮುನ್ಸಿಪಾಲ್ಟಿ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ದಯವಿಟ್ಟು ನಾನು ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ಕೊತಾನೆ. GPR ಬಡಾವಣೆಯಲ್ಲಿ ಸುಮಾರು 580 ಸೈಟ್ ಇದೆ. 580 ಸೈಟಿಯಲ್ಲಿ GPR ಬಡಾವಣೆಯಲ್ಲಿ ಪಾರ್ಕೇ ಸುಮಾರು ಒಂದು 4ರಿಂದ 5 ಎಕರೆ ಇರಬೇಕಾಗಿತ್ತು. ಇವತ್ತು 5 ಎಕರೆ ಎಲ್ಲ 1 ಎಕರೆ ಕೂಡ ಸಿಗಲ್ಲ. ಈ ಬಲಾಢ್ಯರು ಅಂದರೆ SV ಬಾಬು ಅನ್ನೋರು GPR ಬಡಾವಣೆಯಲ್ಲಿ ನಂದು ಇದು ಲೇಔಟು, ಈ ಲೇಔಟಲ್ಲಿ ನಾನೇ ನಡೆದಿದ್ದೆ, ಯಾವ ಅಧಿಕಾರಿನೂ ಏನು ಮಾಡೋಕ್ಕಾಗಲ್ಲ, ನಂದೇ ಅಂತ ದೌರ್ಜನ್ಯವಾಗಿ ನಮ್ಮಗಳ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಲೇಔಟಲ್ಲಿ ಸುಮಾರು ಈಗ ಒಂದು 120ರಿಂದ 130 ಸೈಟ್ಗಳಲ್ಲಿ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಎಲ್ಲರೂ ಹೋಗಿ ನಾವು ನೇರವಾಗಿ ಹೇಳಿದ್ದೀವಿ, ಬಿಲ್ಡಿಂಗ್ಗಳಲ್ಲಿ ದಯವಿಟ್ಟು ಹೇಳ್ತಾಯಿದ್ದೀವಿ, ಮುಂದಿನ ದಿನಗಳಲ್ಲಿ ನಮಗೆ ಪಾರ್ಕು ಮತ್ತು CA ಜಾಗಗಳು ಇಲ್ಲ ಅಂದರೆ ಈ ರೋಡುಗಳು ಸುಮಾರು 580 ಸೈಟ್ಗಳಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 10,000 ಗಾಡಿಗಳು ಓಡಾಡ್ಬೋದು ಡೈಲಿ. ನಮಗೆ ಸಮಸ್ಯೆ ಆಗುತ್ತೆ, ವಾಕಿಂಗ್ಗಳು ಮಾಡೋದಕ್ಕೆ, ಮಕ್ಕಳು ಆಟ ಆಡೋದಕ್ಕೆ ತೊಂದರೆ ಆಗುತ್ತೆ ಅಂತ ನೇರವಾಗಿ SV ಬಾಬುಗೆ ಹೇಳಿದ್ದೀವಿ.
ಅವರು ನಿಮ್ಮ ಕೈಲಿ ಅದು ಏನಾಗುತ್ತೋ ಮಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ನಮ್ಗಳ ಮೇಲೆ. ಇಲ್ಲಿ ನಿವೇಶನಗಳನ್ನ ಮಾರಾಟ ಮಾಡಿದ್ರು. ಸುಮಾರು 4ರಿಂದ 5 ಎಕರೆ ಈ ಒಂದು ಸಾರ್ವಜನಿಕ ಉಪಯೋಗಕ್ಕಾಗಿ ಜಾಗಗಳನ್ನ ಇಡ್ಲಾಗಿತ್ತು. ಆದ್ರೆ ಅವೆಲ್ಲವನ್ನು ಕೂಡ ಮಾರಾಟ ಮಾಡಿ ಈಗ ಅದನ್ನ ಮತ್ತೊಮ್ಮೆ ತಾನೇ ವಶಪಡಿಸಿಕೊಂಡು ಅಲ್ಲಿ ಅಕ್ರಮವಾದಂತ ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಇದರ ಬಗ್ಗೆ ನಾವು ಈಗಾಗಲೇ ಚಂದಾಪುರ ಪುರಸಭೆಗೆ ದೂರನ್ನು ಕೊಟ್ಟರು ಕೂಡ ಚಂದಾಪುರ ಪುರಸಭೆಯವರು ಜಾಣ ಕಿವುಡರು ಕುರುಡರಂತೆ ವರ್ತಿಸ್ತಿದ್ದಾರೆ ಎನ್ನುವಂತ ಆರೋಪವನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದರು. ಸುಮ್ಮನೆ ಹೋಗಿ ಸಾರಾ ಗೋವಿಂದ್ ಅವ್ರನ್ನ ಹಿಡ್ಕೊಂಡು, ಸಾರಾ ಗೋವಿಂದ್ ನಮ್ಮ ಜೊತೆ ಇರೋವರೆಗೂ ಹೋಮ್ ಮಿನಿಸ್ಟ್ರು ನಮ್ಮ ಜೋಪಲ್ಲಿದ್ದಾರೆ, ನಾವೇನು ಬೇಕೋ ಮಾಡ್ತೀವಿ ಅಂತ ನಾವು ಅದನ್ನು ಕ್ವಶನ್ ಮಾಡಿದ್ದಕ್ಕೆ ಅವರು SP ಹತ್ರ ಹೋಗಿ ಕಂಪ್ಲೇಂಟ್ಗಳು ಕೊಡೋದು, ಸುಮ್ಮನೆ ಸುಳ್ಳು ದಾಖಲೆಗಳನ್ನ ಕ್ರಿಯೇಟ್ ಮಾಡೋದು, ಈ ರೀತಿ ಮಾಡ್ತಾಯಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ದಾಖಲಾತಿಗಳು ತಗೊಂಡು ಮಾತಾಡೋಣ ಅಂತ ಸ್ವಲ್ಪ ಲೇಟ್ ಆಯಿತು. ಇದು ಸರಿಯಾಗಿ ಇರೋವಂಥ ದಾಖಲಾತಿಗಳನ್ನ ನಾನು ರೆಡಿ ಮಾಡಿದ್ದೀನಿ. ಈ ಹಿಂದೆ ನಾನು ಅವ್ರನ್ನ SP ಬಾಬು ಅವ್ರನ್ನ ಕ್ವಶನ್ ಮಾಡಿದ್ದಕ್ಕೆ ಅವರು ನನ್ನ ಮೇಲೆ FIR ಸಮೇತ ಹಾಕಿದರು. ಅವರು FIR ಅಲ್ಲಿ SP ಹತ್ರ ಹೋಗಿ SP ಕಡೆಯಿಂದ ಸೂರ್ಯ ಸಿಟಿಗೆ ಕಳಿಸಿದ್ರು. ಆಮೇಲೆ ಆ FIR ಅಲ್ಲಿ 3 ಜನ ಯುವಕರನ್ನ, ನಮ್ಮೂರವ್ರನ್ನ, ಕೌನ್ಸಿಲರ್ನ ಎಲ್ಲ ಕರೆಸಿದ್ರು. ಅವ್ರನ್ನ ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ, ಏನಾದರೂ ಇಲ್ಲಿ ಗಲಾಟೆ ಆಯಿತಾ ಅಂತ. ಆ ಗಲಾಟೆ ಇಲ್ಲ ಸರ್, ಕೃಷ್ಣಮೂರ್ತಿಯವರು ಯಾವುದೇ ರೀತಿ ಗಲಾಟೆ ಮಾಡಿಲ್ಲ, SP ಬಾಬುರು ಅವ್ರ ಮುಖಾಮುಖಿ ಆಗಿಲ್ಲ, ಇಲ್ಲಿ CA ಪಾರ್ಕ್ ಜಾಗಗಳಲ್ಲಿ SP ಬಾಬುರು ಕಟ್ಟಿರೋಂಥದ್ದು ನಿಜ ಅಂತ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಸಾರಾ ಗೋವಿಂದ್ ಅವರು ಹೋಮ್ ಮಿನಿಸ್ಟ್ರಿಗೂ ನಿಮಗೂ ಚೆನ್ನಾಗಿರ್ಬೋದು, ಒಳ್ಳೆ ಜನಕ್ಕೆ ಒಳ್ಳೆ ರೀತಿಯಾದಂತಹ ಸಲಹೆಗಳ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಿರಿ. ನಿಮ್ಮ ಬಗ್ಗೆ ತುಂಬ ಅಭಿಮಾನ ಇದೆ. ಫಿಲಮ್ ಚೇಂಬರ್ ಅಧ್ಯಕ್ಷರಾಗಿದ್ರಿ, ನೀವು ಕನ್ನಡ ಪರ ಹೋರಾಟಗಾರರಾಗಿದ್ರಿ ಸಾರಾ ಗೋವಿಂದ್ ಅವರು. ನಿಮಗೆ ಒಳ್ಳೆಯ ಹೆಸರಿದೆ. ಇಂಥ ಭೂ ಮಾಫಿಯಾ ಕಳ್ಳ ಅಂತ ಹೇಳ್ಬೋದು. ಅವರು SP ಬಾಬುಯವರು ಸುಮಾರು ನಮ್ಮ ಪ್ರಕಾರ ಸುಮಾರು ಒಂದು 7-8 ಲೇಔಟ್ ಮಾಡಿರ್ಬೋದು. ಯಾವ ಲೇಔಟು ಇದುವರೆಗೂ BMRD ಅಪ್ರೂವಲ್ ಮಾಡಿಲ್ಲ. ಎಲ್ಲ ಇನ್ಲೀಗಲ್ಲಾಗೆ ಮಾಡಿ ಪಾರ್ಕ್ಗಳನ್ನ, ರಸ್ತೆಗಳನ್ನ ಮಾರಾಟ ಮಾಡಿದ್ದೆ. ಇನ್ನು SV ಬಾಬು ಈ ಒಂದು ಲೇಔಟ್ ಅನ್ನ ನಿರ್ಮಾಣ ಮಾಡಿದ್ದಲ್ಲ, ಇನ್ನು 4-5 ಕಡೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಇದೇ ರೀತಿಯಾದಂತ ತನ್ನ ಕರ್ಮಕಾಂಡವನ್ನ ಮುಂದುವರಿಸಿದ್ದಾರೆ ಎನ್ನುವಂತ ಆರೋಪವನ್ನು ಕೂಡ ಕೃಷ್ಣಮೂರ್ತಿರವರು ಮಾಡ್ತಿದ್ದಾರೆ. ಮಾರಾಟ ಮಾಡಿ ಜನಗಳಿಗೆ ನೋವನ್ನ, ಶಾಪ ತುಂಬ ಇದೆ ಅವ್ರ ಮೇಲೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೇ ಚಂದಾಪುರ ಭಾಗ ಆಗಲಿ, ಅತ್ತಿಬೆಲೆ ಭಾಗ ಆಗಲಿ ಮಾಡಿರುವಂಥ ಲೇಔಟ್ಗಳಲ್ಲಿ SP ಬಾಬು ಆ ಅಕ್ರಮಗಳು ಏನೇನಿದೆ, ಆ ಪಂಚಾಯತಿ ವ್ಯಾಪ್ತಿ ಆಗ್ಬೋದು, ಬಿದರ್ಗುಪ್ಪೆ ಪಂಚಾಯತಿ ಆಗ್ಬೋದು, ನೆರಳೂರು ಪಂಚಾಯತಿ ಆಗ್ಬೋದು, ಬೊಮ್ಮಸಂದ್ರ ಪಂಚಾಯತಿ ಆಗ್ಬೋದು, ಮತ್ತು ಹೆಬ್ಬಗೋಡಿ ನಗರಸಭೆಯಲ್ಲಿ ಮಾಡಿರೋಂಥ ಲೇಔಟ್ ಆಗ್ಬೋದು, ಚಂದಾಪುರದಲ್ಲಿ ಮಾಡಿರೋಂಥ ಲೇಔಟ್ಗಳಾಗ್ಬೋದು. ದಯವಿಟ್ಟು SP ಬಾಬು ಅಕ್ರಮವಾಗಿ CA ಮತ್ತು ಪಾರ್ಕ್ಗಳನ್ನ ಮಾರಾಟ ಮಾಡಿದ್ದಾರೆ. ಆ ಸಂಬಂಧಪಟ್ಟಂಗೆ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಮತ್ತು ಪಂಚಾಯತಿಗಳಲ್ಲಿ ಅಧಿಕಾರಿಗಳು ಅದನ್ನು ತಗೊಂಡು ಜನಗಳಿಗೆ ಅನುಕೂಲ ಆಗೋಂಗೆ ಒಂದು ವಾಕಿಂಗ್ ಸ್ಟ್ರೀಟ್ ಆಗ್ಬೋದು, ಒಂದು ಮರ ಗಿಡ ಬೆಳೆಸೋವಂಥದ್ದಾಗ್ಬೋದು ಮಾಡಿರಿ ಅಂತ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಆ SP ಬಾಬು GPR ಬಡಾವಣೆಯಲ್ಲಿ ಬಾಲಾಜಿ ಅನ್ನೋರಿಗೆ ಒಂದು CA ಸೈಟ್ನ ಮಾಡಿದ್ದಾರೆ. ಸೈಟ್ ನಂಬರು 340E. ಈ ದಾಖಲಾತಿಯಲ್ಲಿ ಅವ್ರದ್ದೇ ಸಿಗ್ನೇಚರು ನೋಡಿ, ಅವ್ರದ್ದೇ ಸಿಗ್ನೇಚರು, ಅವ್ರದ್ದೇ ಫೋಟೋ, ನೋಡಿ ಅವ್ರದ್ದೇ ಫೋಟೋ. ಇದು ಇದರಲ್ಲಿ ಪಾರ್ಕ್ ಜಾಗ. ಈ ಪಾರ್ಕ್ ಜಾಗನ ಮಾರಾಟ ಮಾಡಿದ್ದಾರೆ. ಪಂಚಾಯತಿಯಲ್ಲಿ ಖಾತೆ ಸಮೇತ ಕೊಟ್ಟಿದ್ದಾರೆ, B ಖಾತಾ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 340A, 340B, 340C, 340D, ಮತ್ತು 1A, 1B, 1C, 1D ಈ ರೀತಿ ಸುಮಾರು CA ಪಾರ್ಕ್ ಜಾಗಗಳನ್ನ GPR ಬಡಾವಣೆಯಲ್ಲಿ ಮಾರಾಟ ಮಾಡಿದ್ದಾರೆ. ಅದ್ರ ಜೊತೆಯಲ್ಲೇ ಅದೇ ಪಾರ್ಕ್ ಜಾಗನ ನಾವು ಕೇಳಕ್ಕೆ ಹೋಗಿದ್ದಕ್ಕೆ ಇದು ನಂದು ಜಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ GPR ಬಡಾವಣೆಯ ಓನರು, ಮಾಲೀಕರು ಅವರಲ್ಲ. ಅವರ ಹೆಸರಲ್ಲಿ ಯಾವುದೇ ರೀತಿಯಾದಂಥ ಒಂದೇ ಒಂದು ಗುಂಟೆ ಸಮೇತ ರಿಜಿಸ್ಟ್ರೇಷನ್ ಆಗಿಲ್ಲ. ಇದ್ರ ಸಂಬಂಧಪಟ್ಟಂಗೆ ಓನರ್ಸ್ ಯಾರಂದರೆ ಕಲ್ಯಾಣ್ ಬಾಬು ಅಂತ ಅವ್ರ ಓನರು. ಅವ್ರ ಹತ್ರ ಇವರು ಕೆಲಸ ಮಾಡೋಕ್ಕೆ ಬಂದಿದ್ದರು. ಈ ಕೆಲಸ ಮಾಡೋಕ್ಕೆ ಬಂದ್ರೂ ಮ್ಯಾನೇಜರ್ ಆಗಿದ್ದರು. ಇವಾಗ ಅವ್ರುಗಳ ಹತ್ರ ಏನೋ ಒಂದು ಡೂಪ್ಲಿಕೇಟ್ GPA ತಗೊಂಬಂದು ಇವತ್ತು CA ಮತ್ತು ಪಾರ್ಕ್ಗಳನ್ನ ಮಾಡಿ
ಆ ದುಡ್ಡನ್ನ ಎತ್ಕೊಂಡೋಗಿ ನೆರಳೂರಲ್ಲಿ ಹಾಕಿ ನೆರಳೂರಲ್ಲಿ ಲೇಔಟ್ ಮಾಡಿ ಅಲ್ಲಿ ಪಾರ್ಕು ಸಿ ಎಗಳನ್ನ ಬಿಡಲಿಲ್ಲ. ಇಂಡ್ಲಬೆಲೆಯಲ್ಲಿ ಮಾಡಿದ್ರು, ಇಂಡ್ಲಬೆಲೆಯಲ್ಲೂ ಪಾರ್ಕು ಸಿ ಎಗಳು ಬಿಡಲಿಲ್ಲ, ಅಲ್ಲಿ ಮಾರಾಟ ಮಾಡಿದ್ದಾರೆ. ಈ ಚಂದಾಪುರದಲ್ಲಂತೂ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಯಾರಾದರೂ ಅವ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಹೋದರೆ ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡ್ತಾರೆ, FIRಗಳು ಮಾಡ್ತಾರೆ. SP ನನ್ನ ಜೊತೆಗಿದ್ದಾರೆ. ಹಾಗೆಯೇ ನಾನು ಹಲವಾರು ಬಾರಿ ದೂರುಗಳನ್ನು ಕೊಟ್ಟಾಗ ನನ್ನ ಮೇಲೆ ಹಾಗೂ ಈ ಒಂದು ಅಕ್ರಮ ನಿರ್ಮಾಣದ ಬಗ್ಗೆ ಚಂದಾಪುರ ಪುರಸಭೆಯಲ್ಲಿ ದೂರನ್ನ ನೀಡಿದಂತಹ ಪುರಸಭೆಯ ಸದಸ್ಯರ ಮೇಲೂ ಕೂಡ SP ಬಳಿ ದೂರನ್ನ ನೀಡ್ತಾರೆ. ನಂತರ ಸೂರ್ಯ ಸಿಟಿ ಪೊಲೀಸರಿಂದ ಧಮಕಿಯನ್ನು ಕೂಡ ಹಾಕಿಸ್ತಾರೆ ಎನ್ನುವ ಮಾತನ್ನು ಕೂಡ ಕೃಷ್ಣಮೂರ್ತಿ ವಿವರಿಸ್ತಾರೆ. ಈ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಏನೆಲ್ಲ ಮಾತನಾಡಿದ್ರು, ಹಾಗೆ SV ಬಾಬುರವರ ವಿರುದ್ಧ ಯಾವೆಲ್ಲ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು, ಇದಕ್ಕೆ ಚಂದಾಪುರ ಪುರಸಭೆಯರು ಮುಂದಿನ ದಿನಗಳಲ್ಲಿ ಏನ್ ಹೇಳ್ತಾರೆ ಹಾಗೂ ಇಲ್ಲಿ ಯಾವ ರೀತಿಯಾದಂತಹ ಅಕ್ರಮ ಕಟ್ಟಡಗಳು ನಿರ್ಮಾಣ ಆಗ್ತಿದೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. SP ಬಾಬು ಅವರೇನೆ. ಅವರು GPR ಬಡಾವಣೆಯಲ್ಲಿ ಇವತ್ತು ಅಕ್ರಮವಾಗಿ ಬಿಲ್ಡಿಂಗ್ಗಳು ಕಟ್ಟಿ ಸ್ಕೂಲ್ ಮಾಡ್ತಾ ಇರೋವಂಥವ್ರು. ಪಾರ್ಕು ಮತ್ತು ರೋಡು ಮಿಕ್ಸ್ ಮಾಡಿ ಒಂದು ರಾಮ ವಿದ್ಯಾ ಮಂದಿರ ಅಂತ ಒಂದು ಸ್ಕೂಲ್ ಮಾಡ್ತಾಯಿದ್ದಾರೆ. ಮುಂದೆ ಇನ್ನೊಂದು ಸಿ ಎ ಜಾಗ ಇದೆ 1.5 ಎಕರೆ. ಆ ಜಾಗದಲ್ಲೂ ಅವರು ಕಂಟ್ರೋಲ್ ತಗೋಬೇಕು ಅಂತ ಮಾಡ್ತಾಯಿದ್ದಾರೆ. ಇದ್ರ ಸಂಬಂಧಪಟ್ಟಂಗೆ ಬ್ಲಾಕ್ ಶಿಕ್ಷಣಾಧಿಕಾರಿಗಳು ಸ್ಕೂಲ್ ಅವ್ರು ಏನು ಮಾಡಿದ್ದಾರೆ, ಅವ್ರ ಲೈಸೆನ್ಸ್ ಏನಾದರೂ ತಗೊಂಡಿದ್ರೆ ಅವ್ರದ್ದು ರದ್ದು ಮಾಡಿ ಅವ್ರ ಹೆಸರಲ್ಲಿ ಯಾವುದೇ ದಾಖಲಾತಿಗಳಿಲ್ಲ ಅಂತ ಹೇಳ್ತೀನಿ. ಮತ್ತು ಶ್ರೀರಾಮ ವಿದ್ಯಾಮಂದಿರ ಅಂತ ನಿನ್ನೆ ಮಾಡಿದ್ದಾರೆ. ಆಮೇಲೆ ಮಕ್ಕಳೇನಾದರೂ ಜಾಯ್ನ್ ಆಗಿಬಿಟ್ರೆ ಮತ್ತು ಅದನ್ನು ಸರ್ಕಾರಕ್ಕೆ, ನಮ್ಮ ಚಂದಾಪುರದಲ್ಲಿ ಸುಮಾರು ಸರ್ಕಾರಿ ಶಾಲೆ ಮಕ್ಕಳು 300 ಜನ 400 ಜನ ಇದ್ದಾರೆ. ಬೇಕಾದರೆ ಇಲ್ಲೇ ಒಂದು ಸರ್ಕಾರಿ ಸ್ಕೂಲು ಮಾಡಲಿ, ಅದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಅವ್ರು ಯಾರೋ ಪಾರ್ಕ್ ಜಾಗದಲ್ಲಿ ಬಂದು ಮಾಡೋದಕ್ಕೆ. ಯಾಕಂದರೆ ಫ್ಯೂಚರಲ್ಲಿ ಮಕ್ಕಳು ಆಟ ಆಡಬೇಕಂದ್ರೆ, ಒಂದು ವಾಕಿಂಗ್ ಮಾಡಬೇಕಂದ್ರೆ ನಮಗೆ CA ಪಾರ್ಕು ಇಂಪಾರ್ಟೆಂಟ್ ಇದೆ. ಅದನ್ನು ಕೇಳೋಕೆ ಹೋಗಿದ್ದಕ್ಕೆ ಅವರು ಈ ರೀತಿಯಾದಂಥ ತೊಂದರೆಗಳು ಮಾಡ್ತಾಯಿದ್ದಾರೆ. ನಾವು ಲೇಔಟ್ ಬಡಾವಣೆಯಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ SP ಬಾಬು ಅವ್ರ ಹತ್ರ ಹೋದಾಗ ಅವ್ರುಗಳಿಗೆಲ್ಲ ಫೋನ್ಗಳು ಮಾಡಿ ಧಮಕಿ ಹಾಕಿದ್ದಾರೆ. ನೇರವಾಗಿ ನಮ್ಮ ಮುಂದೆ ಏನೂ ಮಾತಾಡಿಲ್ಲ. ಅವರು ಫೋನ್ಗಳು ಮಾಡಿಬಿಟ್ಟು ನೀನು ಏನಾದರೂ ಜಾಸ್ತಿ ಮಾತಾಡಿದ್ರೆ ಈ ಲೇಔಟು ತಗರಲ್ ಲೇಔಟು BA ಮಾಡಿ ಆಗಿಲ್ಲ, ಏನೂ ಇಲ್ಲ, ನಿಮ್ಮ ಲೇಔಟ್ಗೆ ಕೇಸುಗಳು ಹಾಕ್ಸ್ತೀನಿ ಅಂತ ಅವ್ರಿಗೆ ಧಮಕಿ ಹಾಕ್ತಾಯಿದ್ದಾರೆ. ಸೈಟ್ಗಳು ತಗೊಂಡಿರೋರು ಭಯ ಪಡ್ತಾಯಿದ್ದಾರೆ. ಮತ್ತು BA ಮಾಡಿಯಲ್ಲಿ ನಾನು ನಕ್ಷೆ ಅನುಮೋದನೆ ಆಗಿದೆಯಾ ಅಂತ ಹೋಗಿ ಕೇಳಿದಾಗ SP ಬಾಬು ಅವರು ಮತ್ತು BA ಮಾಡಿ ಅಧಿಕಾರಿಗಳು ಇಬ್ಬರು ಮಿಂಗಲ್ ಆಗಿಬಿಟ್ಟು ಇದನ್ನೇನು ಮಾಡಿದ್ದಾರೆ, 2014ರಲ್ಲಿ BA ಮಾಡಿನ ವಜಾ ಮಾಡಿಬಿಟ್ಟಿದ್ದಾರೆ. ಯಾಕೆ ವಜಾ ಮಾಡಿದ್ದಾರೆ ಅಂದರೆ 79AB ಇದೆ, ಹಂಗಾಗಿ ಸರ್ಕಾರ ಮುಟ್ಟುಗೋಲಾಗಿದೆ ಅಂತ ಹೇಳ್ತಾರೆ. ಸರ್ಕಾರ ಮುಟ್ಟುಗೋಲು 3.5 ಎಕರೆ ಮಾತ್ರ ಅದನ್ನು ಸರ್ಕಾರದಿಂದ ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಸಂಬಂಧಪಟ್ಟಂಗೆ ಬೇಕಾದರೆ ಅದನ್ನು ತೋರಿಸ್ಕೊಂಡ್ಲಿ. 79AB ಇವರು ಪರ್ಚೇಸ್ ಮಾಡ್ಬೇಕಂದ್ರೆ 79AB ಕ್ಯಾನ್ಸಲ್ ಆಗಿದೆ. ಅದನ್ನು ತಿರುಚಿ ಇವರು 79AB ಇದೆ ಅಂಥೇಳಿ BA ಮಾಡಿನ ಅರ್ಜಿ ಕೊಟ್ಟು BA ಮಾಡಿಯಲ್ಲಿ ಅಲ್ಲಿ ಮೀಟಿಂಗ್ ಪಾಸ್ ಮಾಡಿ BA ಮಾಡಿನ ವಜಾ ಮಾಡಿದ್ದೀವಿ ನಮ್ಮ ಅಂಥೇಳಿ ಹೇಳಿ ಆ ವಜಾ ಮಾಡಾದ್ಮೇಲೆ ಇವರು ಪಾರ್ಕ್ಗಳನ್ನ ಅವು ಇವು ಎಲ್ಲನೂ ಅಕ್ವೈರ್ ಮಾಡ್ಕೊತಾರೆ. ನನ್ನ ಸುಪ್ರೀಂ ಕೋರ್ಟು ಆದೇಶದ ಪ್ರಕಾರ ಯಾವುದೇ DC ಕನ್ವರ್ಷನ್ ಆಗಿರಲಿ, ಯಾವುದೇ ಲೇಔಟ್ ಪರ್ಮಿಷನ್ ಆಗಿರಲಿ, ಸರ್ವೆ ನಂಬರ್ ಆಗಿರಲಿ, ಅದು ರಸ್ತೆ ಅಂತ ಮೆನ್ಷನ್ ಆದಾಗ ಅದು ರಸ್ತೆನೇ. ಏನು DC ಪಾರ್ಕ್ ಅಂತ ಮೆನ್ಷನ್ ಆದಾಗ ಅದು DC ಕನ್ವರ್ಷನಲ್ಲಿ ಪಾರ್ಕ್ ಅಂತಿದ್ರು ಅದು ಪಾರ್ಕೇ. ಮತ್ತು CA ಅಂತ ಅದು ಏನಾದರೂ ಆಗಿದ್ದಾಗ ಅದು CA ಸೈಟೇ. ಅಂದರೆ ಈ ಲೇಔಟಲ್ಲಿ ಎಷ್ಟು ಪಾರ್ಕು ಎಷ್ಟು CA ಏನಿದಾವೋ ಅದೆಲ್ಲ ಪ್ರತಿಯೊಬ್ಬ ಸೈಟ್ ಓನರ್ಗೂ ಅದು ರೈಟ್ಸ್ ಇರುತ್ತೆ. ಅವರು BA ಮಾಡಿನ ಕ್ಯಾನ್ಸಲ್ ಮಾಡಬೇಕು ಅನ್ನೋದಾದರೆ ಅವರು ಪ್ರತಿಯೊಂದು ಸೈಟನ್ನ ಮಾರಾಟ ಮಾಡದಿರ ಇದ್ದರೆ BA ಮಾಡಿನ ಕ್ಯಾನ್ಸಲ್ ಮಾಡೋ ಅಧಿಕಾರ ಅವ್ರಿಗೆ ಇದೆ. ಅವ್ರಿಗೆ BA ಮಾಡಿನ ಕ್ಯಾನ್ಸಲ್ ಮಾಡಬೇಕು ಅನ್ನೋದಾದರೆ ಸೈಟ್ಗಳನ್ನ ಯಾವುದು ಮಾರಾಟ ಮಾಡಬಾರ್ದಾಗಿತ್ತು. ಸೊ ಅವ್ರು ಏನು ಸೈಟ್ಗಳು 580 ಸೈಟ್ ಮಾರಾಟ ಮಾಡಿದ್ರು, 580 ಸೈಟೂ ಇವತ್ತು ಸೇಲ್ ಆಗಿದೆ. ಆ ಸೇಲಾಗಿ ಎಲ್ಲರೂ ಮನೆಗಳು ಕಟ್ತಾಯಿದ್ದಾರೆ. ಸಾರಾಗೋವಿಂದು ಫಿಲಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಅವ್ರನ್ನ ಕರ್ಕೊಂಡು ಹೋಮ್ ಮಿನಿಸ್ಟ್ರ್ ಹತ್ರ ಹೋಗ್ತಾರೆ. ಹೋಮ್ ಮಿನಿಸ್ಟ್ರ್ ಹತ್ರ ಹೋಗಿ ಹೋಮ್ ಮಿನಿಸ್ಟ್ರ್ ಕಡೆಯಿಂದ SP ಹೇಳ್ತಾರೆ. SP ಹತ್ರ ಹೋಗಿ ಸುಳ್ಳು ಹೇಳಿ ಇವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ ಇಲ್ಲಿ ಸ್ಟೇಷನ್ಗೆ ಕಳಿಸಿ ಅವರು SP ಅವರು FIR ಮಾಡಿರಿ ಅಂತ ಆದೇಶ ಮಾಡ್ತಾರೆ. ಅದ್ರ ಪ್ರಕಾರ FIR ಮಾಡಿಬಿಡ್ತಾರೆ. ಇಲ್ಲಿನ ಸತ್ಯಾಸತ್ಯತೆಗಳನ್ನು ದಯವಿಟ್ಟು ಪೊಲೀಸ್ ಇಲಾಖೆ ಆಗಲಿ
ಮತ್ತು ಮುನ್ಸಿಪಾಲ್ಟಿ ಆಗಲಿ, ಪುರಸಭೆಗಳಾಗಲಿ, ನಗರಸಭೆಗಳಾಗಲಿ, ಸಂಬಂಧಪಟ್ಟ ಪಂಚಾಯತಿಗಳಲ್ಲಿ ಇವರು ಎಲ್ಲೆಲ್ಲಿ ಬಡಾವಣೆಗಳು ಮಾಡಿದಾರೋ ಅಲ್ಲೆಲ್ಲ ದಯವಿಟ್ಟು ಹೇಳ್ತಾಯಿದ್ದೀನಿ, ಪಾರ್ಕು ಮತ್ತು CA ಸೈಟ್ ಓನರ್ಸ್ಗೆ ಸಂಬಂಧಪಟ್ಟಿದ್ದು, ಬಿಲ್ಡರ್ಗೆ ಸಂಬಂಧಪಟ್ಟಿದ್ದಲ್ಲ ಇದು. ದಯವಿಟ್ಟು ಇದನ್ನೆಲ್ಲ ಆಯಾ ಸಂಬಂಧಪಟ್ಟ ಲೇಔಟ್ ಅವ್ರಿಗೆ ಕೊಟ್ಟು ಆ ಲೇಔಟಲ್ಲಿರೋವಂಥ ಓನರ್ಸ್ಗೆ ವಾಕಿಂಗು ಮತ್ತು ಏನು ಆ ಮಕ್ಕಳಿಗೆ ಸ್ಕಿಲ್ ಬೆಳೆಸ್ಕೊಳ್ಳೋದಕ್ಕೆ ಒಂದು ಸ್ಪೋರ್ಟ್ಸನೋ ಇಲ್ಲ ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡು ಅದನ್ನೇನಾದರೂ ಮಾಡ್ಕೊಳ್ತಾರೆ. ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇದ್ರಿಗೆ ಸಂಬಂಧಪಟ್ಟಂಗೆ PD, BEO, ಬ್ಲಾಕ್ ಶಿಕ್ಷಣಾಧಿಕಾರಿಗಳು, PD ಆಫೀಸು ಮತ್ತು DC ಅವರು ಮತ್ತು ತಹಸೀಲ್ದಾರರು ಇವ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು. ಇಲ್ಲಾಂದರೆ ನಿಮ್ಮನ್ನೆಲ್ಲ ಪಾರ್ಟಿ ಮಾಡಿ ನಾನು ಕೋರ್ಟಲ್ಲಿ ದಾವೆ ಹೂಡ್ತೀನಿ ಅಂತ ಅದ್ರಿಗೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲಾತಿಗಳು ನಾನು ತಗೊಂಡಿದ್ದೀನಿ, ಇಲ್ಲಿದೆ. ನಾನು ಅವ್ರನ್ನ ಪಾರ್ಟಿ ಮಾಡಿ ಕೇಸ್ ಹಾಕ್ತೀನಿ. ದಯವಿಟ್ಟು GPR ಬಡಾವಣೆಯಲ್ಲಿ ನಡೆಯುವಂಥ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಂತ ಅಧಿಕಾರಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಮೊದಲು ಇದ್ದವರು ಅಷ್ಟಾಗಿ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಈಗಿರೋಂಥ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಸತ್ಯಾಸತ್ಯತೆಗಳನ್ನು ಪೊಲೀಸ್ ಇಲಾಖೆಯವರು ತಿಳ್ಕೊಂಡು FIR ಮಾಡಿ, ಸುಮ್ಮನೆ FIR ಮಾಡೋಕ್ಕೆ ಹೋಗಬೇಡಿ ಅಂತ ಇಲಾಖೆ ಪರವಾಗಿ ನಾನು ಕೇಳ್ಕೊತೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.